ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನಿರೋವರೆಗೂ ಅವನ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಭರವಸೆ ಕೊಡ್ತಾ ಇದ್ದೆ. ನನ್ನ ಪ್ರಾಣ ಕೊಟ್ಟಾದ್ರೂ ಅವನನ್ನ ಕಾಪಾಡ್ತೀನಿ ಅಂತ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ. ಆದ್ರೆ ಈಗ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ವೇನೋ ಅಂತ ಭಯ ಆಗ್ತಿದ್ಯಮ್ಮ. ಒಬ್ಬ ಶತ್ರುವಿಂದ ಆಪತ್ ಬಂದ್ರೆ ಅದನ್ನ ಹೇಗಾದ್ರೂ ತಡಿಬೋದು. ಆದ್ರೆ ಈಗ ಅವನೇ ಆಪತ್ತನ್ನ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಅವನನ್ನ ನನ್ನ ಕೈಲಿ ಕಾಪಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ ಅಂತ ನನಗ್ ಸಂಕಟ ಆಗ್ತಿದ್ಯಮ್ಮ. ಸಂಕಟ ಆಗ್ತಾ ಇದೆ. ನಾನು ಕೊಟ್ಟ ಮಾತು ತಪ್ಪೋಯ್ತಮ್ಮ. ಜೀವನದಲ್ಲಿ ಮೊದಲನೇ ಸಲ ನಾನು ಯಾರಿಗೋ ಕೊಟ್ಟ ಮಾತನ್ನ ತಪ್ತಾ ಇದ್ದೀನಿ. ಅಮ್ಮ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೋಡಿ, ಈಗ ನೀವುಂಟು, ನಿಮ್ ಕಾರಣ ಉಂಟು. ನನ್ನನ್ನ ಕ್ಷಮಿಸ್ಬಿಡಿಮ್ಮ, ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿಮ್ಮ. ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ? ಇಷ್ಟು ದಿನ ಧೈರ್ಯ ಕೊಡ್ತಿದ್ ನೀವೇ ದಿಕ್ಕಿಟ್ಟು ಹೋದ್ರೆ ನನ್ ಗತಿ ಏನ್ ಸರ್? ನನ್ ಕರ್ಣನ್ಗೆ ಬೆನ್ನೆಲುಬಾಗಿ ನೀವಿದ್ದೀರಾ ಅನ್ನೋ ಭರವಸೆ ಮೇಲೆ ಉಸಿರಾಡ್ತಿದ್ದೆ ಸರ್. ಈಗ ನೀವೇ ಧೈರ್ಯ ಕಳ್ಕೊಂಡು ಕೂತಿದ್ದೀರಲ್ಲ ಸರ್. ಅಮ್ಮ, ಮಾತ್ ಕೇಳೋರ್ ಮನ್ಸನ್ನ ಬದಲಾಯಿಸ್ಬೋದು, ಆದ್ರೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮೃತ್ಯು ಕುಪ್ಪಕ್ಕೆ ಬೀಳೋರ್ನ ಹೇಗಮ್ಮ ಬದಲಾಯಿಸಕ್ಕಾಗತ್ತೆ?